ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ವರ್ಗಮೂಲಗಳ ಬಗ್ಗೆ ಬೇರೆ ಬೇರೆ ವಿಧಾನಗಳಿಂದ ಯಾವ ರೀತಿಯಾಗಿ ವರ್ಗವನ್ನು ಕಂಡುಹಿಡಿಯೋದು ಅಂತ ನೋಡಿದ್ವಿ. ಇವಾಗ ಮುಂದುವರೆದು ವರ್ಗಮೂಲವನ್ನು ಕಂಡುಹಿಡಿಯಲು ಬೇರೆ ಬೇರೆ ವಿಧಾನಗಳಿದ್ದಾವೆ ಮತ್ತು ಶಾರ್ಟ್ಕಟ್ ಟ್ರಿಕ್ಸ್ಗಳಿದ್ದಾವೆ. ನಾವು ನೇರವಾಗಿ ವರ್ಗ ಮತ್ತು ವರ್ಗಮೂಲಗಳನ್ನು ಕಂಡುಹಿಡಿಯಲು ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಧಾನಗಳಿಂದ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ವರ್ಗಮೂಲವನ್ನು ಕಂಡುಹಿಡಿಯುವುದು ಮೊದಲೇದು ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ವರ್ಗ ಅಂದರೆ ಏನು, ವರ್ಗಮೂಲ ಅಂತಂದರೆ ಏನು? ಇವಾಗ ಸಂಕಲನದ ಕ್ರಿಯೆಗೆ ವಿಲೋಮವಾಗಿರುವಂಥ ಕ್ರಿಯೆ ಯಾವುದಪ್ಪ ಅಂದರೆ ಅದು ವ್ಯವಕಲನ ಆಗಿರುತ್ತೆ. ಗುಣಾಕಾರ ಕ್ರಿಯೆಗೆ ವಿಲೋಮವಾಗಿರುವಂಥದ್ದು ಭಾಗಾಕಾರ. ಅದೇ ರೀತಿಯಾಗಿ ವರ್ಗಮೂಲವನ್ನು ಕಂಡುಹಿಡಿಯುವುದು ವರ್ಗವನ್ನು ಕಂಡುಹಿಡಿಯುವ ವಿಧಾನದ ವಿಲೋಮವಾಗಿದೆ. ಇವಾಗ 1ರ ವರ್ಗವನ್ನು ಮಾಡಿ ಆವಾಗ ನಮಗೆ ಬರುವಂಥದ್ದು 1 ಆನ್ಸರ್. 2ರ ವರ್ಗವನ್ನು ಮಾಡಿದಾಗ 4 ಆನ್ಸರ್ ಬರುತ್ತೆ. 4 ಬರಲು ಕಾರಣವಾದ ಈ ಒಂದು ಸಂಖ್ಯೆಗೆ ನಾವು ವರ್ಗಮೂಲ ಅಂತ ಕರಿತೀವಿ. 2ನ್ನು ವರ್ಗ ಮಾಡಿದಾಗ 4 ಬರ್ತಾಯಿದೆ, 3ನ್ನು ವರ್ಗ ಮಾಡಿದಾಗ 9 ಬರ್ತಾಯಿದೆ. 4 ಮತ್ತು 9ರ ಮೂಲ ಯಾವುದು? ಅದಕ್ಕೆ ನಾವು ವರ್ಗಮೂಲ ಅಂತ ಹೇಳಿ ಕರಿತೀವಿ. ಮತ್ತು ಯಾವುದೇ ರೀತಿಯಾದ ವರ್ಗಮೂಲಗಳು ಮೈನಸಲ್ಲಿ ಕೂಡ ಇರ್ಬೋದು, ನೆಗೆಟಿವ್ ಆಗಿ ಕೂಡ ಇರ್ಬೋದು. ಯಾಕಂದರೆ -2 ಇಂಟು ಆದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಹಾಗಾಗಿ ಈ ವರ್ಗಮೂಲಗಳು ಏನಾಗಿರ್ಬೋದಪ್ಪ ಅಂದರೆ ಇವುಗಳು ಮೈನಸ್ ಕೂಡ ಆಗಿರಬಹುದು ಅಂತ ನಾವು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ. ಓಕೆ, ಇವಾಗ ನೆಕ್ಸ್ಟ್ ಏನನ್ನು ನಾವು ಕಂಡುಹಿಡ್ಕೋಬೇಕಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ ನಾವು ಉದಾಹರಣೆಗಳನ್ನು ನೋಡೋಣ. -√4 ಅಂದಾಗ 2 ಬರುತ್ತೆ. ಇದು ಮೈನಸ್ ಇರೋದಿಲ್ಲ. ವರ್ಗ ಯಾವಾಗಲೂ ಏನಾಗಿರುತ್ತೆ, ಧನಾತ್ಮಕವಾಗಿರುತ್ತೆ. ಆದರೆ ವರ್ಗಮೂಲ ಏನಾಗಿರ್ಬೋದು, ನೆಗೆಟಿವಲ್ಲಿ ಇರ್ಬೋದು, ಅಂದರೆ ಮೈನಸಲ್ಲಿ ಇರ್ಬೋದು. ಹಾಗಾದರೆ ನಾವು ಈ ಒಂದು ವರ್ಗಮೂಲವನ್ನು ಕಂಡುಹಿಡಿಯಲು ನಾವು ಬಳಸುವಂತಹ ಮೊದಲ ಒಂದು ವಿಧಾನ ಯಾವುದನ್ನು ಸ್ಟಡಿ ಮಾಡ್ಬೋದು ಅಂತಂದರೆ ಅದು ಪುನರಾವರ್ತಿತ ವ್ಯವಕಲನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯುವಂಥದ್ದು. ಯಾವ ರೀತಿಯಾಗಿ ಪುನರಾವರ್ತಿತ ವ್ಯವಕಲನದ ಮೂಲಕ ನಾವು ವರ್ಗಮೂಲವನ್ನು ಕಂಡುಹಿಡಿಬೋದು ಅಂತ ನೋಡೋದಾದರೆ ಮೊದಲಿಗೆ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು n² ಅಂತ ಆಗಿರುತ್ತೆ. ಅಂದರೆ ನಂಬರ್ಸ್ ಎಷ್ಟೇ ನಂಬರ್ಸ್ ಇರ್ಬೋದು, ಅವು n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ, ಯಾವಾಗಲೂ n² ಆಗಿರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 5 ಬೆಸ ಸಂಖ್ಯೆಗಳನ್ನು ನಾವು ಹಿಂದಿನ ಒಂದು ಕ್ಲಾಸಲ್ಲಿ ನೋಡಿದ್ವಿ. ಎಷ್ಟು ಬೆಸ ಸಂಖ್ಯೆಗಳಿರ್ತವೆ ಅಷ್ಟು ಬೆಸ ಸಂಖ್ಯೆಗಳ ಮೊತ್ತಗಳ ವರ್ಗ ಏನಾಗಿರುತ್ತೆ ಅಂದರೆ ಅದು ಆ ಒಂದು ಸಂಖ್ಯೆಯ ವರ್ಗ ಆಗಿರುತ್ತೆ. ಅಂದರೆ ಈಗ 5 ಬೆಸ ಸಂಖ್ಯೆಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ. 5ರ ವರ್ಗ ಎಷ್ಟಾಗಿರುತ್ತೆ, 25 ಆಗಿರುತ್ತೆ. ಹಾಗಾಗಿ ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತೆ, n²ಗೆ ಸಮವಾಗಿರ್ತದೆ ಅನ್ನೋದನ್ನು ನೋಡಿದ್ವಿ. ಹಾಗಾದರೆ ಇಲ್ಲಿ ಪ್ರತಿ ವರ್ಗ ಸಂಖ್ಯೆಯನ್ನು 1ರಿಂದ ಆರಂಭಿಸಿ ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವಿಲ್ಲಿ ವ್ಯಕ್ತಪಡಿಸಬಹುದು. ಅಂದರೆ ನಾವು ಒಂದು ಉದಾಹರಣೆಯನ್ನು ಸಾಲ್ವ್ ಮಾಡೋದರ ಮೂಲಕ ಈ ಒಂದು ಪುನರಾವರ್ತಿತ ವ್ಯವಕಲನದ ಮೂಲಕ ಯಾವ ರೀತಿಯಾಗಿ ವರ್ಗಮೂಲವನ್ನು ಕಂಡುಹಿಡಿಯಬಹುದು ಅಂತ ನಾವು ನೋಡೋಣ. ಉದಾಹರಣೆಗೆ ಇವಾಗ 81ರ ವರ್ಗಮೂಲವನ್ನು ಇಲ್ಲಿ ಕೊಟ್ಟಿದ್ದಾರೆ. 81ರ ವರ್ಗಮೂಲವನ್ನು ಕಂಡುಹಿಡ್ಕೋಬೇಕಾದ್ರೆ ಮೊದಲನೇದಾಗಿ 81ರಲ್ಲಿ ಮೊದಲ ಬೆಸ ಸಂಖ್ಯೆ ಯಾವುದು, 1. 81ರಲ್ಲಿ 1ನ್ನು ಮೈನಸ್ ಮಾಡಿದಾಗ ನಮಗೆ ಬರುವಂಥದ್ದು 80. ಇವಾಗ ಅಗೇನ್ 80ರಲ್ಲಿ ಮುಂದಿನ ಬೆಸ ಸಂಖ್ಯೆ ಯಾವುದು, 1ರ ನಂತರ ಮುಂದಿನ ಬೆಸ ಸಂಖ್ಯೆ 3 ಆಗಿದೆ. 80ರಲ್ಲಿ 3ನ್ನು ಮೈನಸ್ ಮಾಡಿ 77 ಬರುತ್ತೆ. ಅದೇ ರೀತಿಯಾಗಿ 77 ಆನ್ಸರ್ ಬಂದಿರುತ್ತೆ. ಆ 77ರಲ್ಲಿ ಮುಂದಿನ ಬೆಸ ಸಂಖ್ಯೆ ಯಾವುದು, 5. ಆ ಒಂದು ಬೆಸ ಸಂಖ್ಯೆಯನ್ನು ಕಳೆದಾಗ 72 ಬರುತ್ತೆ. 72ರಲ್ಲಿ ಮುಂದಿನ ಬೆಸ ಸಂಖ್ಯೆಯನ್ನು ಕಳೀತಾ ಬನ್ನಿ. ಇದೇ ರೀತಿಯಾಗಿ ಅದರ ಮುಂದಿನ ಬೆಸ ಸಂಖ್ಯೆಯನ್ನು ಮೈನಸ್ ಮಾಡ್ತಾ ಬನ್ನಿ. ಎಲ್ಲಿವರೆಗೂ ಮಾಡಬೇಕಪ್ಪ ಅಂದರೆ ಇಲ್ಲಿ ಆನ್ಸರ್ ನಮಗೆ 0 ಬರೋವರೆಗೂ ನಾವು ಮಾಡಬೇಕು.
0 ಬಂದ ತಕ್ಷಣ ಎಷ್ಟು ಬಾರಿ ನೀವು ವ್ಯವಕಲನವನ್ನು ಮಾಡಿದ್ರಿ ಅನ್ನೋದನ್ನು ಕೌಂಟ್ ಮಾಡ್ಕೋಬೇಕು. ಎಷ್ಟಂತ ನೋಡಿ. 1 ಬಾರಿ, 2, 3, 4, 5, 6, 7, 8, 9. ಟೋಟಲ್ ಆಗಿ 9 ಬಾರಿ ನೀವು ವ್ಯವಕಲನವನ್ನು ಮಾಡಿದ್ರಿ. ಹಾಗಾದರೆ 81ರ ವರ್ಗಮೂಲ ಏನಾಗಿರುತ್ತೆ ಅಂದರೆ ಅದು 9 ಆಗಿರುತ್ತದೆ. ಈ ರೀತಿಯಾಗಿ ಪುನರಾವರ್ತಿತ ವ್ಯವಕಲನದ ವಿಧಾನದಿಂದ ನಾವು ವರ್ಗಮೂಲವನ್ನು ಕಂಡುಹಿಡಿಯುವಂಥದ್ದು ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ವಿಧಾನ ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯೋದು. ಅವಿಭಾಜ್ಯ ಅಪವರ್ತನ ವಿಧಾನ ಅಂದರೆ ಏನು? ಇವಾಗ ಒಂದು ಸಂಖ್ಯೆ ಇರುತ್ತೆ. ಇವಾಗ 6ಅನ್ನು ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ 6ಅನ್ನು ತೆಗೆದುಕೊಳ್ಳೋಣ. 6 ಈಗ 6 ನಂಬರನ್ನು ತೆಗೆದುಕೊಳ್ಳೋಣ. 6 ಯಾವ ಅಂಕಿಯಿಂದ ಭಾಗ ಹೋಗುತ್ತದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಅಂದರೆ 6 ಯಾವಾಗಲೂ 2 ಮತ್ತು 3ರಿಂದ ಭಾಗ ಹೋಗುತ್ತದೆ. ಹಾಗಾದರೆ 6ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿರುತ್ತೆ. ಅದೇ ರೀತಿಯಾಗಿ 8ನ್ನು ನೋಡಿದಾಗ 8 2ರಿಂದ ಮಾತ್ರ ಭಾಗ ಹೋಗುತ್ತದೆ ಮತ್ತು 8ರಿಂದ ಭಾಗ ಹೋಗುತ್ತದೆ. ಹಾಗಾದರೆ 8ರ ಅವಿಭಾಜ್ಯ ಅಪವರ್ತನಗಳು 2 ಆಗಿದೆ. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ಇಲ್ಲಿ ಒಂದು ಉದಾಹರಣೆಯನ್ನು ಗಮನಿಸಿ. 324 ಅಂತ ಕೊಟ್ಟಿದ್ದಾರೆ. 324ನ್ನು ನಾವು ಅಪವರ್ತನವನ್ನು ಮಾಡಬೇಕು. 324ನ್ನು 2 1 2 1 ಕೈಲ ಬರುತ್ತೆ. ಆವಾಗ 2 6 12 2 4. ಓಕೆ, ನೆಕ್ಸ್ಟ್ 2ರಿಂದ ಭಾಗಿಸಿ ಆವಾಗ 81 ಬರುತ್ತೆ. ಇದು 81 ಕೊನೆಯ ಬೆಸ ಸಂಖ್ಯೆ ಏನಿದೆ, ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 1 ಇದೆ. ಹಾಗಾಗಿ ಇದು 2ರಿಂದ ಭಾಗ ಹೋಗುವುದಿಲ್ಲ. ನೆಕ್ಸ್ಟು 3ರಿಂದ ನಾವು ತೆಗೆದುಕೊಂಡಾಗ ಇದು 3ರಿಂದ ಕಂಪ್ಲೀಟಾಗಿ ಭಾಗ ಹೋಗುತ್ತದೆ. ಭಾಗ ಹೋದಾಗ ನಂತರ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಬರೆದುಕೊಳ್ಬೇಕು. ಅವಿಭಾಜ್ಯ ಅಪವರ್ತನಗಳನ್ನು ಬರೆದುಕೊಂಡಾಗ ನಾವು ಪ್ರತಿ ಅವಿಭಾಜ್ಯ ಅಪವರ್ತನಗಳನ್ನು 2 ಜೋಡಿಯನ್ನು ಮಾಡಬೇಕು. ಅಂದರೆ ಇವಾಗ 2ರ ಜೋಡಿ ಇದೆ, 3ರ ಜೋಡಿ ಕೂಡ ಇದೆ, 3ರ ಜೋಡಿ ಕೂಡ ಇದೆ. 2 2 ಅಂಕಿಗಳಂತೆ ಜೋಡಿಯನ್ನು ಮಾಡಬೇಕು. ಅವಿಭಾಜ್ಯ ಅಪವರ್ತನಗಳನ್ನು ಜೋಡಿ ಮಾಡಬೇಕು. ಆವಾಗ 2ರ ವರ್ಗ 2, 3ರ ವರ್ಗ 2, 3ರ ವರ್ಗ 2 ಈ ರೀತಿಯಾಗಿ ನಾವು ಗ್ರೂಪನ್ನು ಮಾಡಬೇಕು. ಮಾಡಿದಾಗ ಇಲ್ಲಿ 3 ಗ್ರೂಪ್ ಬರ್ತಾ ಇದ್ದಾವೆ. 2 3 × 3 1 1 × 1 ಅಂದರೆ 2ರ ವರ್ಗ 3ರ ವರ್ಗ 3ರ ವರ್ಗ. ಹಾಗಾಗಿ ನಾವು ಅದನ್ನು 2 × 3 × 3 × ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ? ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 324 ಈಸ್ ಈಕ್ವಲ್ ಟು 2 × 3 × 3 ಅಂದಾಗ 3 2 6, 6 3 18. ಈಗ 324 ಎನ್ನುವಂಥದ್ದು 18. ಇದರ ವರ್ಗಮೂಲವನ್ನು ನಾವು ಕಂಡುಹಿಡಿದ್ವಿ. 324 18ರ ವರ್ಗ ಸಂಖ್ಯೆ ಆಗಿದೆ ಮತ್ತು 324ರ ವರ್ಗಮೂಲ 18 ಆಗಿರುತ್ತೆ. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಈ ಒಂದು ವರ್ಗಮೂಲವನ್ನು ಕಂಡುಹಿಡ್ಕೋಬೋದು. ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಮುಂದಿನ ಒಂದು ಸಂಖ್ಯೆ 48 ಅಂತ ನೋಡಿ. ಇಲ್ಲಿ 48 ಒಂದು ಪೂರ್ಣವರ್ಗ ಸಂಖ್ಯೆ ಎ ಅಂತ ಕೇಳ್ತಾ ಇದ್ದಾರೆ. ಪೂರ್ಣವರ್ಗ ಸಂಖ್ಯೆ ಇಲ್ಲ. ಇದನ್ನು ಅವಿಭಾಜ್ಯ ಅಪವರ್ತನದಿಂದ ನಾವು ಕಂಡುಹಿಡಿದಾಗ ಇದು 2 ಗ್ರೂಪನ್ನು ಮಾಡಬೇಕು. ಇಲ್ಲಿ 2ರ ಗುಂಪಿದೆ, 2ರ ಗುಂಪಿದೆ, 3 ಗುಂಪಿಲ್ಲ, 3ರ ಜೊತೆ ಯಾವುದೇ ಒಂದು ಸಂಖ್ಯೆ ಇಲ್ಲ. ಈ ರೀತಿಯಾಗಿ ಗ್ರೂಪ್ ಆಗದೆ ಹೋದರೆ ಯಾವುದೇ ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ ಅಥವಾ ಹೌದು ಅಂತ ನಾವು ಕಂಡುಹಿಡ್ಕೋಬೇಕಾದ್ರೆ ಇದು 2ರಂತೆ ಗುಂಪು ಆಗದೆ ಹೋದಾಗ ಇದು ಏನಾಗಿರೋದಿಲ್ಲ, ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರೋದಿಲ್ಲ. ನೆಕ್ಸ್ಟು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನಾವು ಡಿಸ್ಕಸ್ ಮಾಡೋಣ. 6400 ಇದರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಅವಿಭಾಜ್ಯ ಅಪವರ್ತನದ ಮೂಲಕ ನಾವು 6400ರನ್ನು ಗ್ರೂಪಾಗಿ ಮಾಡೋಣ. ಈಗ 2ರ ಗುಂಪು ಇದೆ,
ಇಲ್ಲಿ ಕೂಡ 2ರ ಗುಂಪಿದೆ, ಎರಡರ ಗುಂಪು, ಎರಡರ ಗುಂಪು, ಇಲ್ಲಿ 5ರ ಒಂದು ಗುಂಪಿದೆ. ಹಾಗಾದರೆ ಇದರ ಒಂದು 2 ಇಂಟು 2 ಇಂಟು ಅಂದರೆ ಈ ಗುಂಪಲ್ಲಿ ನಾವು 1 ತಗೋಬೇಕು, 2 ಕೂಡ ಸ್ಕ್ವೇರ್ ಆಗುತ್ತೆ, ಇದು ಹೋಲ್ ಸ್ಕ್ವೇರ್ ಅಂತ ಅನ್ಕೋಣ. ಅಂದಾಗ ಅಂದರೆ ಎಲ್ಲವೂ ಕೂಡ ಏನಿದ್ದಾವೆ, 2 ಗ್ರೂಪ್ ಇದ್ದಾವೆ. ಹಾಗಾಗಿ ಈ 2 ಏನಾಗಿದೆ ಇಲ್ಲಿ ಸ್ಕ್ವೇರ್ ರೂಟ್ ಆಗಿ ಬಂದಿದೆ. ಹಾಗಾದರೆ ಇಲ್ಲಿ 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಎಲ್ಲವನ್ನು ಮಲ್ಟಿಪಲ್ ಮಾಡಿದಾಗ 80 ಆಗುತ್ತೆ. ಓಕೆ, 6400 ಎನ್ನುವಂಥದ್ದು 80ರ ವರ್ಗ ಸಂಖ್ಯೆ ಆಗಿದೆ. ಹಾಗಾದರೆ 6400 ಎನ್ನುವಂಥದ್ದು 80 ಇದರ ಒಂದು ವರ್ಗಮೂಲ ಆಗಿದೆ. ಈ ರೀತಿಯಾಗಿ ಫೈಂಡ್ ಔಟನ್ನು ಮಾಡ್ಬೋದು. ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರೋದು ತುಂಬಾ ಕಡಿಮೆ. ಹಾಗಾದರೆ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ನಾವು ನೋಡೋಣ. ಇವಾಗ ಉದಾಹರಣೆ 5 ಗಮನಿಸೋಣ. ಈ ರೀತಿಯಾದ ಪ್ರಶ್ನೆಗೆ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯನ್ನು ಕೇಳ್ತಾರೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಸ್ವಲ್ಪ ಟ್ರಿಕ್ಕಿ ಆಗಿರುವಂಥ ಪ್ರಶ್ನೆಗಳನ್ನು ಕೇಳುವುದು ಸಹಜ. ಹಾಗಾದರೆ ಇಲ್ಲಿ ಉದಾಹರಣೆ 5 ಗಮನಿಸಿ. 90 ಇದು ಪೂರ್ಣ ವರ್ಗವೇ ಅಂತ ಪ್ರಶ್ನೆ ಇದೆ. 90 ಇದು ಪೂರ್ಣ ವರ್ಗವೇ ಅಂತ ಕೇಳಿದಾಗ ಇದನ್ನು ಅಪವರ್ತನ ವಿಧಾನದಿಂದ ನಾವು ನೋಡೋಣ. 90 2ರಿಂದ ಭಾಗ ಹೋಗುತ್ತೆ, 45 90 ಆಗುತ್ತೆ. ಇವಾಗ 95 2ರಿಂದ ಭಾಗ ಹೋಗುತ್ತಾ ಇಲ್ಲ, ಯಾಕಂದರೆ ಬಿಡಿ ಸಂಖ್ಯೆ 5 ಇದೆ. ಹಾಗಾದರೆ 5 ಇರುವಂಥದ್ದು 2ರಿಂದ ಭಾಗ ಹೋಗುವುದಿಲ್ಲ. 3ರಿಂದ ಟ್ರೈ ಮಾಡಿ. 3ರಿಂದ ಮಾಡಿದಾಗ 3 15 45 ಆಗುತ್ತೆ. ಅಗೇನ್ 15 ಕೂಡ 3ರಿಂದ ಭಾಗ ಹೋಗುತ್ತೆ. ನಂತರ 5 ಬರುತ್ತೆ, 5 1 5. ನಂತರ ಈಗ ಅವಿಭಾಜ್ಯ ಅಪವರ್ತನದಲ್ಲಿ ನಾವು ಗುಂಪು ಮಾಡುವುದನ್ನು ನೋಡಿದ್ವಿ. ಈಗ ಗುಂಪು ಮಾಡುವುದನ್ನು ನೋಡಿದಾಗ ಇಲ್ಲಿ 2 ಕೂಡ ಒಂದೇ ಇದೆ, 5 ಕೂಡ ಒಂದೇ ಇದೆ. ಇದರ ಜೋಡಿ ಸಂಖ್ಯೆ ಯಾವುದೂ ಇಲ್ಲ. ಈ ಒಂದು ಅವಿಭಾಜ್ಯ ಅಪವರ್ತನಗಳಾದ 2 ಮತ್ತು 5ರ ಜೋಡಿಯನ್ನು ಹೊಂದಿಲ್ಲ. ಇಲ್ಲಿ 3ರ ಜೋಡಿ ಮಾತ್ರ ಇದೆ. ಆದ್ದರಿಂದ 90 ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ ಅಂತ ನಾವು ಫೈಂಡ್ ಔಟನ್ನು ಮಾಡ್ಬೋದು. 90ರ ಕೊನೆಯಲ್ಲಿ 1 0 ಇರುವುದರಿಂದ ಸಹ ಇದು ಪೂರ್ಣ ವರ್ಗವಲ್ಲ ಅಂತ ನಾವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬಂದಾಗ ಈ ರೀತಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು. ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ 1 0 ಬಂದಿದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರೋದಿಲ್ಲ. ಬಿಡಿ ಸ್ಥಾನದಲ್ಲಿ 0 ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಉದಾಹರಣೆ 6 ಗಮನಿಸೋಣ. ಇಲ್ಲಿ 2352 ಇದು ಒಂದು ಪೂರ್ಣ ವರ್ಗವೇ? ಇಲ್ಲವಾದರೆ ಇದರ ಅಪವರ್ತನಗಳಲ್ಲಿ ಕನಿಷ್ಠ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಅದರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದು ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಯಾವ ರೀತಿಯಾಗಿ ಪ್ರಶ್ನೆ ಇದೆ? 2352 ಎನ್ನುವಂಥದ್ದು ಪೂರ್ಣ ವರ್ಗ ಸಂಖ್ಯೆಯೇ ಅಂತ ಕೇಳ್ತಾ ಇದ್ದಾರೆ. ಇದು ಇಲ್ಲ ಅಂತ ನಿಮ್ಮ ಆನ್ಸರ್ ಆಗಿದರೆ ಈ ಅಪವರ್ತನಗಳಲ್ಲಿ ಕನಿಷ್ಠ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ನೋಡಿ, ಇವಾಗ 2352 ಅಪವರ್ತನ ವಿಧಾನದಿಂದ ಕಂಡುಹಿಡಿದಿದ್ದಾರೆ. ಮೊದಲನೇ ಸಂಖ್ಯೆ 2ರಿಂದ ಭಾಗ ಹೋಗ್ತಾ ಇದೆ. ನೆಕ್ಸ್ಟ್ ಇದು ಕೂಡ 2ರಿಂದ ಭಾಗ ಹೋಗ್ತಾ ಇದೆ. 2ರಿಂದ ಭಾಗ ಹೋಗುತ್ತೆ. ನಂತರ 3ರಿಂದ ಭಾಗ ಹೋಗುತ್ತೆ ಮತ್ತು 7ರಿಂದ ಭಾಗ ಹೋಗ್ತಾ ಇದೆ. ಇದನ್ನು ನಾವು ಎಕ್ಸಸೈಸಲ್ಲಿ ಬಿಡಿಸುವಾಗ ಡೀಟೇಲಾಗಿ ನಾವು ಇದನ್ನು ಸಾಲ್ವ್ ಮಾಡ್ತಾ ಬರೋಣ. ಮತ್ತು ಇಲ್ಲಿ ಎಕ್ಸಸೈಸನ್ನು ನಾವು ಉದಾಹರಣೆಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡೋಣ. ಸೊ ಇವಾಗ ನಾವು ವರ್ಗ ಸಂಖ್ಯೆಗಳ ಅಂತ ಹೇಳಬೇಕಾದ್ರೆ 2 ಗುಂಪಾಗಬೇಕು. ಒಂದೇ ಸಂಖ್ಯೆಯ ಜೋಡಿ ಸಂಖ್ಯೆಗಳು ಇರಬೇಕು. ಇಲ್ಲಿ 2ರ ಜೋಡಿ ಇದೆ, 2ರ ಜೋಡಿ ಕೂಡ ಇದೆ, 7ರ ಜೋಡಿ ಕೂಡ ಇದೆ. ಆದರೆ ಇಲ್ಲಿ 3ಕ್ಕೆ ಯಾವುದೇ ಜೊತೆಯಾದ ಸಂಖ್ಯೆ ಇಲ್ಲ. ಹಾಗಾದರೆ ಅವಿಭಾಜ್ಯ ಅಪವರ್ತನ 3ರ ಜೋಡಿಯನ್ನು ಹೊಂದಿಲ್ಲ. ಆದ್ದರಿಂದ 2352 ಇದು ಪೂರ್ಣ ವರ್ಗವಲ್ಲ. ಹಾಗಾದರೆ ಇದು ಒಂದು ಪೂರ್ಣ ವರ್ಗ ಆಗಬೇಕಾದರೆ ಕನಿಷ್ಠ ಎಷ್ಟು ಸಂಖ್ಯೆ ಇದಕ್ಕೆ ಬೇಕು ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಪ್ರತಿಯೊಂದಕ್ಕೂ ಜೋಡಿ ಸಂಖ್ಯೆ ಇದೆ. 2ರ ಜೋಡಿ ಇದೆ,
7ರ ಜೋಡಿ ಕೂಡ ಇತ್ತು, 3ರ ಜೋಡಿ ಕೂಡ ಇತ್ತು. ಆದರೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಬೇಕಾದ್ರೆ ಇದಕ್ಕೆ ಇನ್ನೊಂದು 3 ಏನು ಆಗಬೇಕಪ್ಪ ಅಂದರೆ ಮಲ್ಟಿಪಲ್ ಆಗಬೇಕು, ಅಂದರೆ ಗುಣಿಸಬೇಕು. ಆದ್ದರಿಂದ 3ರ ಜೋಡಿಯನ್ನು ಪಡೆದಾಗ ದತ್ತ ಸಂಖ್ಯೆಯು ಪೂರ್ಣವರ್ಗವಾಗುತ್ತದೆ. ಈ 2352ಕ್ಕೆ 3ರಿಂದ ಗುಣಿಸಿದಾಗ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗುತ್ತದೆ. ಹಾಗಾದರೆ 3ರಿಂದ ಗುಣಿಸಿದಾಗ ಬರುವಂಥ ಸಂಖ್ಯೆ ಯಾವುದು? 7056 ಎನ್ನುವಂಥದ್ದು ಸಂಖ್ಯೆ ಬರುತ್ತೆ. ಈ ಸಂಖ್ಯೆ ಏನಾಗಿರುತ್ತೆ ಅಂದರೆ ಅದು ಪೂರ್ಣವರ್ಗ ಆಗಿರುತ್ತೆ. ಹಾಗಾದರೆ ನಮಗೆ ಬೇಕಾದ ಕನಿಷ್ಠ ಪೂರ್ಣವರ್ಗ ಎಂಬುದನ್ನು ನಮಗೆ ಇಲ್ಲಿ ತಿಳಿತಾ ಇದೆ. ಹಾಗಾದರೆ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಬೇಕಾದ್ರೆ 7056 ಇದು 84ರ ವರ್ಗ ಸಂಖ್ಯೆ ಆಗಿದೆ. 84 7056ರ ವರ್ಗಮೂಲವಾಗಿದೆ ಅಂತ ನಾವಿಲ್ಲಿ ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಉದಾಹರಣೆಯನ್ನು. ನೆಕ್ಸ್ಟ್ ಉದಾಹರಣೆ 7. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಉದಾಹರಣೆ ಆಗಿದೆ. ಇದೇ ಪ್ರಶ್ನೆಯನ್ನು ನೇರವಾಗಿ TET ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಪವರ್ತನ ವಿಧಾನದಿಂದ. ಸೊ ಈ ಒಂದು ಪ್ರಶ್ನೆಯನ್ನು ನೋಡೋಣ. 9408 ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಿದರೆ ಸಂಖ್ಯೆಯ ಭಾಗಲಬ್ಧ ಒಂದು ಪೂರ್ಣವರ್ಗವಾಗುವುದು? ಆ ಭಾಗಲಬ್ಧದ ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ 9408 ಅಪವರ್ತನ ವಿಧಾನದಿಂದ ನಾವು ಅಪವರ್ತ್ಯಗಳನ್ನು ಕಂಡುಹಿಡ್ಕೋಬೇಕು. ಅಪವರ್ತ್ಯಗಳನ್ನು ಕಂಡುಹಿಡಿದಾಗ ಅವು ಪ್ರತಿಯೊಂದು ಏನಾಗಬೇಕಪ್ಪ, ಒಂದು ಸಂಖ್ಯೆ ಜೊತೆ ಜೋಡಿ ಸಂಖ್ಯೆಗಳು ಇರಬೇಕು. ಇವಾಗ 2ರ ಜೊತೆ ಜೋಡಿ ಸಂಖ್ಯೆ ಇದೆ, ಜೋಡಿ ಸಂಖ್ಯೆ ಇದೆ. ಇದರ ಜೊತೆ ಜೋಡಿ ಸಂಖ್ಯೆ ಇದೆ, 7ರ ಜೊತೆ ಜೋಡಿ ಸಂಖ್ಯೆ ಇದೆ. ಆದರೆ 3ರ ಜೊತೆ ಯಾವುದೇ ರೀತಿಯಾದ ಜೋಡಿ ಸಂಖ್ಯೆ ಇಲ್ಲ. ಆದ್ದರಿಂದ 9408ಕ್ಕೆ 3ರಿಂದ ಭಾಗಿಸಿದಾಗ ಯಾವ ಸಂಖ್ಯೆಗೆ ಜೋಡಿ ಸಂಖ್ಯೆ ಇರೋದಿಲ್ಲ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ 3136 ಸಂಖ್ಯೆ ಬರುತ್ತೆ. ಸಂಖ್ಯೆ ಬಂದಾಗ ಅದು ಏನಾಗುತ್ತೆ, ಒಂದು ಪೂರ್ಣವರ್ಗವಾಗುತ್ತದೆ. ಹಾಗಾದರೆ 3136 ಇದರ ಒಂದು ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಇದನ್ನು ಕೂಡ ನಾವು ಅಪವರ್ತನ ವಿಧಾನದಿಂದ ಅಪವರ್ತ್ಯಗಳನ್ನು ಕಂಡುಹಿಡಿಯೋಣ. ಕಂಡುಹಿಡಿದಾಗ ಇಲ್ಲಿ ಬರುವಂಥದ್ದು 2 ಇಂಟು 2 ಇಂಟು 2 ಇಂಟು 7 ಅಂತಂದಾಗ ಇದರ ವರ್ಗ ಇರುತ್ತೆ. ವರ್ಗ ಈ ಕಡೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 3136 ಈಸ್ ದ ಕ್ಯೂಬ್ ರೂಟ್. ಸ್ಕ್ವೇರ್ ರೂಟ್ ಈಸ್ 56. 3136 ಇದು 56ರ ವರ್ಗ ಸಂಖ್ಯೆ. 56 ಇದು 3136ರ ವರ್ಗಮೂಲವಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಅಪವರ್ತನಗಳನ್ನು ಮಾಡಿದಾಗ ಅದನ್ನು ಒಂದು ಜೊತೆ ಸಂಖ್ಯೆ ಜೋಡಿ ಸಂಖ್ಯೆಗಳನ್ನು ಮಾಡ್ಕೋಬೇಕು. ಜೋಡಿ ಸಂಖ್ಯೆ ಆಗದೇ ಇರುವಂಥ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಪೂರ್ಣವರ್ಗ ಸಿಗುವಂಥದ್ದು. ಸೊ ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಗೆ. ಸೊ ಇಂಪಾರ್ಟೆಂಟ್ ಆಗಿರುವಂಥ ಇದು ಉದಾಹರಣೆ ಇದೆ. 6, 9, 15ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇವಾಗ ಪರಿಹಾರವನ್ನು ನೋಡೋಣ. ಇದನ್ನು 2 ಹಂತಗಳಲ್ಲಿ ನಾವು ಬಿಡಿಸ್ಬೋದು. ಮೊದಲನೇ 3 ಅಂಕಿಗಳನ್ನು ಅತಿ ಚಿಕ್ಕ ಸಾಮಾನ್ಯ ಅಪವರ್ತ ಅಂದರೆ ಲಸವನ್ನು ತೆಗಿಬೇಕು. 6, 9, 15ರ ಲಸವನ್ನು ನಾವು ತೆಗಿಬೇಕು. ಲಸವನ್ನು ತೆಗೆದಾಗ ಇಲ್ಲಿ ಏನು ಬರುತ್ತೆ ಅಂದರೆ ಅಪವರ್ತ್ಯಗಳು ಸಿಗ್ತವೆ. ಆ ಅಪವರ್ತ್ಯಗಳು ಯಾವಪ್ಪ ಅಂದರೆ 2, 3, 3, 5 ಸಿಗುತ್ತೆ. ಇವುಗಳನ್ನು ಗುಣಿಸಿದಾಗ 90 ಬರುತ್ತೆ. ಈ 90ರ ಅವಿಭಾಜ್ಯ ಅಪವರ್ತನವು 2 ಇಂಟು 3 ಇಂಟು 3 ಇಂಟು 5 ಆಗಿರುತ್ತೆ. ಹಾಗಾದರೆ ಇಲ್ಲಿ ಏನಾಗ್ತಾ ಇಲ್ಲ ಅಂದರೆ 2ರೊಂದಿಗೆ ಯಾವುದೇ ಜೋಡಿ ಸಂಖ್ಯೆ ಇಲ್ಲ ಮತ್ತು 5ರೊಂದಿಗೆ ಕೂಡ ಯಾವುದೇ ಜೋಡಿ ಸಂಖ್ಯೆ ಇಲ್ಲ. ಆದ್ದರಿಂದ 90 ಏನಾಗ್ತಾ ಇದೆ, ಇದೊಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಸೊ ಮೊದಲನೇ ಸ್ಟೆಪ್ಪನ್ನು ನೋಡ್ಕೊಳ್ಳಿ. ಮೊದಲನೇದಾಗಿ 6, 9, 15ರ
ಅಪವರ್ತನವನ್ನು ತೆಗಿಬೇಕು, ಅಪವರ್ತೆಗಳನ್ನು ತೆಗಿಬೇಕು ಲಸಾನ ಸಹಾಯದಿಂದ. ಆವಾಗ ಬರುವಂಥ ಒಂದು ಸಂಖ್ಯೆ 90 ಆಗುತ್ತೆ. 90 ಏನಾಗಿದೆ, ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಅಂದರೆ ಇಲ್ಲಿ 2ರೊಂದಿಗೆ ಮತ್ತು 5ರೊಂದಿಗೆ ಯಾವುದೇ ಜೋಡಿ ಸಂಖ್ಯೆ ಇಲ್ಲ. ಆದ್ದರಿಂದ ಇದನ್ನು ನಾವು ಪೂರ್ಣವರ್ಗ ಸಂಖ್ಯೆ ಅಂತ ಅನ್ನೋದಿಲ್ಲ. ಜೊತೆಗೆ ಇದರ ಒಂದು ಬಿಡಿ ಸ್ಥಾನದಲ್ಲಿ ಒಂದೇ 0 ಬಂದಿರೋದ್ರಿಂದ ಇದನ್ನು ನಾವು ಪೂರ್ಣವರ್ಗ ಸಂಖ್ಯೆ ಅನ್ನೋದಿಲ್ಲ. ಹಾಗಾದರೆ ಈ 90ನ್ನು ನಾವು ಪೂರ್ಣವರ್ಗ ಸಂಖ್ಯೆಯನ್ನು ಮಾಡಲು 90ರ ಎಲ್ಲ ಅಪವರ್ತನಗಳನ್ನು ಜೋಡಿಗಳನ್ನಾಗಿ ಮಾಡಬೇಕು. ಅಂದರೆ ಈ 2ಕ್ಕೆ ಇನ್ನೊಂದು 2ರಿಂದ ಗುಣಿಸಬೇಕು, ಈ 5 ನಂಬರ್ಗೆ ಇನ್ನೊಂದು 5ರಿಂದ ಗುಣಿಸಬೇಕು. ಗುಣಿಸಿದಾಗ ಏನಾಗುತ್ತೆ, ನಮಗೆ 10 ಸಿಗುತ್ತೆ. ನಮಗೆ ಬೇಕಾದ ವರ್ಗ ಸಂಖ್ಯೆ ಈಗ 90ಕ್ಕೆ 10ರಿಂದ ಗುಣಿಸಿದಾಗ 900 ಆಗುತ್ತೆ. 900 ಇದು 30ರ ವರ್ಗ ಸಂಖ್ಯೆ ಆಗಿದೆ. ಈ ರೀತಿಯಾಗಿ ಜೋಡಿ ಅಲ್ಲದ ಸಂಖ್ಯೆಗಳನ್ನು ಜೋಡಿಯಾಗಿ ಮಾಡಿ ಬಂದಿರುವಂಥ ಅಪವರ್ತನಗಳನ್ನು ಜೋಡಿ ಸಂಖ್ಯೆಯಾಗಿ ಮಾಡಿ ಗುಣಿಸಿದಾಗ ನಮಗೆ ಒಂದು ಪೂರ್ಣವರ್ಗ ಸಂಖ್ಯೆ ದೊರೆಯುತ್ತೆ. ಸೊ ನೋಡಿದಲ್ಲ ಫ್ರೆಂಡ್ಸ್, ಅಪವರ್ತನ ವಿಧಾನದಿಂದ ಮತ್ತು ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಯಾವ ರೀತಿಯಾಗಿ ವರ್ಗಮೂಲವನ್ನು ಕಂಡುಹಿಡಿದ್ವಿ ಅನ್ನುವಂಥದ್ದನ್ನು ಮತ್ತು ಉದಾಹರಣೆಗಳನ್ನು ಸಾಲ್ವ್ ಮಾಡೋದರ ಮುಖಾಂತರ ನೋಡಿದ್ವಿ. ಇದರಲ್ಲಿ ಇಂಪಾರ್ಟೆಂಟ್ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವ ಬರ್ತವೆ ಎಕ್ಸಾಮಿನಲ್ಲಿ ಅಂತಂದಾಗ 7ನೇ ಉದಾಹರಣೆ ತುಂಬಾ ಇಂಪಾರ್ಟೆಂಟ್. ನಂತರ 8ನೇ ಉದಾಹರಣೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದೇ ರಿಲೇಟೆಡ್ ಆಗಿ ಮತ್ತು ಇದೇ ಪ್ರಶ್ನೆಯನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ 5.3 ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.